ನಿಮಗೆ ಗೊತ್ತಾ, ತಾಯಿ ಕೊಲ್ಲೂರು ಮೂಕಾಂಬಿಕೆ ಕೇರಳದಲ್ಲಿ ನೆಲೆಸಬೇಕಿತ್ತು. ನಮ್ಮ ಕರ್ನಾಟಕದಲ್ಲಿ ನೆಲೆ ನಿಂತಿದ್ದು ಹೇಗೆ? ಇದರಲ್ಲಿ ಗುರುವರ್ಯ ಶ್ರೀ ಆದಿ ಶಂಕರಾಚಾರ್ಯರ ಪಾತ್ರವೇನು? ಹಿಂದೂ ಧಾರ್ಮಿಕ ಪದ್ಮ ಪುರಾಣದ ಪ್ರಕಾರ ಹಿಂದೆ ಕೌಮಾಸುರ ಎಂಬ ಅಸುರ ಕೋಲಾಪುರ ಅಂದ್ರೆ ಇಂದಿನ ಕೊಲ್ಲೂರಿನಲ್ಲಿ ಅಟ್ಟಹಾಸ ಮೆರೆಯುತ್ತಿದ್ದ. ತಪಸ್ಸು ಮಾಡಿ ಪರಶಿವನಿಂದ ಹೊರಪಡೆದು ಇನ್ನು ಶಕ್ತಿಶಾಲಿಯಾಗಲು ಬಯಸಿದ್ದ. ವಿದ್ಯಾದೇವಿ ಸರಸ್ವತಿಯು ಕೌಮಾಸುರನನ್ನು ಮೂಗನಾಗಿ ಮಾಡಿ ಪರಶಿವನಿಂದ ಬರುವ ವರ ಕೈತಪ್ಪಿಸುತ್ತಾರೆ. ಮಾತು ಬಾರದ ಮೂಕನಾದ ಕಾರಣ ತನ್ನ ವರ ಕೈತಪ್ಪಿ ಹೋಯ್ತಲ್ಲ ಎಂದು ಅತೀವ ಕೋಪದಲ್ಲಿ ಅವನ ಅಧರ್ಮ, ಅಟ್ಟಹಾಸ, ಅನ್ಯಾಯ ಅತಿ ತೀವ್ರವಾಗುತ್ತದೆ. ಇದಕ್ಕೆ ಶಕ್ತಿ ದೇವತೆಗಳಾದ ಪಾರ್ವತಿ, ಲಕ್ಷ್ಮಿ, ಸರಸ್ವತಿಯರು ಆದಿಶಕ್ತಿಯ ಸ್ವರೂಪಿಣಿಯಾಗಿ ಮಾತು ಬಾರದ ಮೂಕಾಸುರ ಅಂದ್ರೆ ಕೌಮಾಸುರನನ್ನು ಸಂಹರಿಸಿ ಮೂಕಾಂಬಿಕೆಯಾಗಿ ಹೆಸರಾಗ್ತಾರೆ. ನಂತರ ಆದಿ ಶಂಕರಾಚಾರ್ಯರು ಇಂದಿನ ಕೊಡಚಾದ್ರಿಯಲ್ಲಿದ್ದ ಚಿತ್ರಮೂಲ ಎಂಬ ಗುಹೆಯಲ್ಲಿ ಮೂಕಾಂಬಿಕೆ ಅಮ್ಮನವರಿಗೆ ತಮ್ಮ ಸ್ವಗ್ರಾಮ ಅಂದ್ರೆ ಇಂದಿನ ಕೇರಳಗೆ ಬಂದು ನೆಲೆ ನಿಲ್ಲುವುದಾಗಿ ಬೇಡಿಕೆ ಇಡುತ್ತಾರೆ.